ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ 20CS 52 IT ಇದ್ರ ಪಾಸಿಂಗ್ ಪ್ಯಾಕೇಜ್ ಅದರ ಸೊಲ್ಯೂಷನನ್ನು ಡಿಸ್ಕಸ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಈ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ. ಈ ಪಾಸಿಂಗ್ ಪ್ಯಾಕೇಜಲ್ಲಿ ಯಾವ ಕ್ವಶನ್ ಎಷ್ಟು ಮಾರ್ಕ್ಸಿಗೆ ಯಾವ ಇಯರಲ್ಲಿ ಕೇಳಿದ್ದಾರೆ ಅಂತ ನಾನು ಎಲ್ಲ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದನ್ನು ಇನ್ನೊಂದು ಸಲ ನಾವು ರಿಪೀಟ್ ಮಾಡೋದಿಲ್ಲ. ಡೈರೆಕ್ಟ್ಲಿ ವಿಲ್ ಸ್ವಿಚ್ ಓವರ್ ಟು ದಿ ಆನ್ಸರ್ ಆಫ್ ದಿಸ್ ಕ್ವಶನ್. ಎಲ್ಲ ಸೆಕ್ಷನ್ ವೈಸ್ ನಾನು ಇದನ್ನು ಡಿವೈಡ್ ಮಾಡಿದ್ದೀನಿ. ಈಗ ಇದ್ರ ಆಲ್ಮೋಸ್ಟ್ ಕೆಲವೊಂದು ರಿಪೀಟ್ ಆಗಿದ್ದು ಕ್ವಶನ್ಸ್ ನಾವು ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಎಲ್ಲ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಇಂಪಾರ್ಟೆಂಟ್ ರಿಪೀಟ್ ಆಗಿದ್ದು ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡುವ. ಲೆಟ್ ಸ್ಟಾರ್ಟ್ ದಿಸ್. ವಿಲ್ ಡಿಸ್ಕಸ್ ದಿಸ್ ಆನ್ಸರ್ ವಿತ್ ದ ಹೆಲ್ಪ್ ಆಫ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮುಖಾಂತರ ನಾವು ಆನ್ಸರನ್ನು ಡಿಸ್ಕಸ್ ಮಾಡಬಹುದು. FSD ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಫಸ್ಟ್ ಕ್ವಶನ್ ಏನಿದೆ ಇಲ್ಲಿ ನೋಡಿ. ಹೌ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಹ್ಯಾಸ್ ಬ್ರಾಟ್ ರೆವಲ್ಯೂಷನ್ ಇನ್ ರಿಟೇಲ್ ಪರ್ಚೇಸ್. ರಿಟೇಲ್ ಪರ್ಚೇಸಲ್ಲಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಯಾವ ಥರ ಬದಲಾವಣೆ ತಂದಿದೆ ಅದನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ನೋಡಿ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಟ್ರಾನ್ಸ್ಫಾರ್ಮಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ಕಸ್ಟಮರ್ ಆ್ಯಂಡ್ ದ ವೇರಿಯಸ್ ಬ್ರ್ಯಾಂಡ್ಸ್. ರೈಟ್, ದ ರಿಟೇಲ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಇನ್ಕ್ಲೂಡ್ಸ್ ಟೆಕ್ನಾಲಜಿ ಇನ್ ರಿಟೇಲ್ ಇಂಡಸ್ಟ್ರಿ ಟು ಎನ್ಹ್ಯಾನ್ಸ್ ಆಪರೇಷನಲ್ ಎಫಿಷಿಯನ್ಸಿ, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡ್ರೈವ್ ಗ್ರೋತ್. ಇದರಿಂದ ಏನು ಬೆನಿಫಿಟ್ ಆಗಿದೆ? ಕಸ್ಟಮರ್ ರಿಟೆನ್ಷನ್ ಹೆಚ್ಚಿಗೆ ಆಗಿದೆ. ಅಂದರೆ ಕಸ್ಟಮರ್ಸು ಅವ್ರ ಡಾಟಾ ಎಲ್ಲ ಇರುತ್ತೆ, ಕಸ್ಟಮರ್ ರಿಟೆನ್ಷನ್ ಹೆಚ್ಚಿಗೆ ಆಗಿದೆ. ಪ್ರೊವೈಡ್ ಯೂಸ್ಫುಲ್ ಮಾರ್ಕೆಟ್ ಇನ್ಸೈಟ್, ಇಂಪ್ರೂವ್ಡ್ ಕಸ್ಟಮರ್ ಸರ್ವಿಸ್, ಇನ್ಕ್ರೀಸ್ ದ ಸೇಲ್ಸ್, ದೆನ್ ರಿಡ್ಯೂಸ್ ಇನ್ಎಫಿಷಿಯನ್ಸೀಸ್. ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್. ಈ ಬೆನಿಫಿಟ್ಸ್ ಕೂಡ ನೀವು ಬರಿಬೇಕಾಗತ್ತೆ. ಎಕ್ಸಾಂಪಲ್ ಏನಿದೆಯಲ್ಲ, ಅಮೆಝಾನ್ ಶಾಪಿಂಗ್ ಇನ್ ಎಕ್ಸಾಂಪಲ್, ಅದರ ಬಗ್ಗೆ ನೀವು ಬ್ರೀಫಾಗಿ ಬರಿಬೇಕಾಗತ್ತೆ. ನೆಕ್ಸ್ಟ್, ಕಮಿಂಗ್ ಟು ದಿ ಡಯಾಗ್ನೋಸ್ಟಿಕ್ ಇಮೇಜ್ ಪ್ರೊಸೀಜರ್ ಆರ್ ಅನ್ಪ್ಲೆಸೆಂಟ್ ಫಾರ್ ದಿ ಪೇಷಂಟ್. ಎಕ್ಸ್ಪ್ಲೇನ್ ಹೌ ಡಿಸೈನ್ ಥಿಂಕಿಂಗ್ ಹೆಲ್ಪ್ ಟು ಡೋ ಡಿಡ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಡಿಸೈನರ್ ಟು ಕ್ರಿಯೇಟ್ ಸ್ಕ್ಯಾನರ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಚಿಲ್ಡ್ರನ್ ಲವ್ಡ್. ದಿಸ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಭಾಳಷ್ಟು ಸಲ ಕೇಳಿದ್ದಾರೆ. ಇದನ್ನು ಕೂಡ ನೀವು ಓದಿ. ಲೈಕ್ ವೈಸ್ ಇದಾದ ನಂತರ ಇವೆಲ್ಲ ಥಿಯರಿ ಪಾರ್ಟ್ ಎಲ್ಲ ಬರೀಬೇಕಾಗತ್ತೆ. ಲೈಕ್ ವೈಸ್, ಆ್ಯನ್ ಎಂಟರ್ಪ್ರೈಸಸ್ ಈಸ್ ಆ್ಯನ್ ಸ್ಟಾರ್ಟ್ಅಪ್ ಫಾರ್ ದ ಬಿಸ್ನೆಸ್ ಆರ್ಗನೈಸೇಷನ್. ಅನಲೈಸ್ ಹೌ ಡಿಫರೆಂಟ್ ಪ್ರೊಸೆಸಸ್ ಆರ್ ಇನ್ವಾಲ್ವ್ಡ್ ಇನ್ ಆರ್ಗನೈಸಿಂಗ್ ಎಂಟರ್ಪ್ರೈಸಸ್. ಆರ್ಗನೈಸಿಂಗ್ ಎಂಟರ್ಪ್ರೈಸಸ್ ಮಾಡಲಿಕ್ಕೆ, ಆರ್ಗನೈಸಿಂಗ್ ದಿ ಎಂಟರ್ಪ್ರೈಸಸ್ ಯಾವ್ಯಾವ ಸ್ಟೆಪ್ಸ್ ಇದಾವೆ ಇದರಲ್ಲಿ ಅಂತ ಕೇಳ್ತಾರೆ. ದ ಫಸ್ಟ್ ಒನ್ ಈಸ್ ಡಿಟರ್ಮೈನಿಂಗ್ ಆ್ಯಕ್ಟಿವಿಟೀಸ್, ಗ್ರೂಪಿಂಗ್ ಆ್ಯಕ್ಟಿವಿಟೀಸ್, ಅಸೈನಿಂಗ್ ಡ್ಯೂಟೀಸ್, ಡೆಲಿಗೇಟಿಂಗ್ ಅಥಾರಿಟೀಸ್, ದೆನ್ ಕೋಆರ್ಡಿನೇಟಿಂಗ್ ಆ್ಯಕ್ಟಿವಿಟೀಸ್. ಸೇಮ್ ಪಾಯಿಂಟ್ಸ್ ಏನಿದೆಯಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿ ಎಕ್ಸಾಮಲ್ಲಿ ಕೂಡ ಬರೀಬೇಕಾಗತ್ತೆ. ಇದನ್ನು ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಡಿಟೇಲಾಗಿ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಲೈಕ್ ವೈಸ್ ಈಗ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್, ಇದು ಭಾಳ ಸಲ ಕೇಳಿದ್ದಾರೆ. ಐಡೆಂಟಿಫೈ ದಿ ಫಾಲೋವಿಂಗ್ ಕ್ಲೌಡ್ ಸರ್ವಿಸ್ ಟೈಪ್ಸ್, ಲಿಸ್ಟ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅಡ್ವಾಂಟೇಜಸ್. ಸಿಸ್ಕೋ ವೆಬ್ಎಕ್ಸ್ ಮತ್ತು ಗೂಗಲ್ ಆ್ಯಪ್ ಇಂಜಿನ್ ಮತ್ತು ಅಮೆಝಾನ್ EC2. ಈಗ ಸಿಸ್ಕೋ ವೆಬ್ಎಕ್ಸ್ ಅಂದ್ರೇನು? ಇಲ್ಲೇ ಸಿಸ್ಕೋ ವೆಬ್ಎಕ್ಸ್ ಅದಕ್ಕೆ ಯೂಸ್ ಮಾಡ್ತಾರೆ? ನಮ್ಗೆ ಯೂಶ್ವಲಿ ಗೊತ್ತಿರೋಂಗೆ ಇದು ವಿಡಿಯೋ ಕಾನ್ಫರೆನ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ದಿಸ್ ಈಸ್ ಫಾರ್ ವಿಡಿಯೋ ಕಾನ್ಫರೆನ್ಸ್, ಫೈಲ್ ಶೇರಿಂಗಿಗೆ. ದೀಸ್ ಆರ್ ದೆನ್ ಸೆಕ್ಯೂರಿಟಿ ಪರ್ಪಸ್. ಅಡ್ವಾಂಟೇಜ್ ಏನಂದರೆ ವೆಬ್ಎಕ್ಸದ್ದು ಇಲ್ಲಿ ಬರೆದಿದ್ದಾರೆ, ಈಸಿ ಶೇರ್ ನಾವು ಮಾಡಬಹುದು. ದೆನ್ ದಿಸ್ ಈಸ್ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಎಜುಕೇಷನ್ ಸೆಕ್ಟರ್. ಲೈಕ್ ವೈಸ್ ಗೂಗಲ್ ಆ್ಯಪ್ ಇಂಜಿನನ್ನು ನಾವು ಬರೀಬೇಕಾಗತ್ತೆ. ಪಾಪ್ಯುಲರ್ ಲ್ಯಾಂಗ್ವೇಜ್, ಫ್ಲೆಕ್ಸಿಬಲ್ ಇರುತ್ತಿದ್ದು, ಮತ್ತು ಅದರದ್ದು ಅಡ್ವಾಂಟೇಜು ಕೂಡ ಇಲ್ಲಿ ನಾವು ಬರೀಬೇಕಾಗತ್ತೆ. ಅಮೆಝಾನ್ EC2 ಇದ್ರ ಬಗ್ಗೆನೂ ಕೂಡ ನಾವು ಬರೀಬೇಕು. ದಿಸ್ ಈಸ್ ಸೇಫ್ ಆ್ಯಂಡ್ ಡೈನಾಮಿಕ್ ಸ್ಕೇಲೆಬಲ್, ಕಾನ್ಫಿಗರೇಷನ್ ಭಾಳ ಫ್ಲೆಕ್ಸಿಬಲ್ ಇರುತ್ತೆ, ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ದೆನ್ ಅಡ್ವಾಂಟೇಜ್ ಏನಂದರೆ ರಿಲಯಬಿಲಿಟಿ, ಸೆಕ್ಯೂರಿಟಿ, ಫ್ಲೆಕ್ಸಿಬಿಲಿಟಿ, ಇದನ್ನೆಲ್ಲ ನೀವು ಬರೀಬೇಕು. ನೆಕ್ಸ್ಟ್ ಸೆಕ್ಷನ್ 2 ಅಲ್ಲಿ ನೋಡಿರಿ, ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ಐಡೆಂಟಿಫೈ ದ ಯೂಸರ್ ಸ್ಟೋರಿ ಫಾರ್ ದಿ ಅಪ್ಲಿಕೇಶನ್. ಬೇರೆ ಬೇರೆ ಅಪ್ಲಿಕೇಶನ್ ಕೊಡ್ತಾರೆ. ಬೇರೆ ಬೇರೆ ಅಪ್ಲಿಕೇಶನ್ ಇದರಲ್ಲಿ ಬುಕ್ಕಿಂಗ್ ಹಾಲ್ ಕೊಟ್ಟಿದ್ದಾರೆ, ಬುಕ್ಕಿಂಗ್ ಟಿಕೆಟ್ ಕೊಟ್ಟಿರ್ತಾರೆ, ಲೈಕ್ ವೈಸ್ ಬುಕ್ಕಿಂಗ್ ಮೂವಿ ಟಿಕೆಟ್ ಅಂತ ಕೊಟ್ಟಿರ್ತಾರೆ. ಅದರದ್ದು ರೈಟ್ ದ ಸ್ಟೋರಿ ಫಾರ್ ದಿಸ್ ಅಪ್ಲಿಕೇಶನ್ ಅಂತ ಬರೀತಾರೆ. ದಿಸ್ ಇಸ್ ಫಾರ್ 12 ಮಾರ್ಕ್ಸ್. ಇಲ್ಲಿ ನೋಡಿ, ಫಸ್ಟ್ ಒನ್ ಏನಿದೆ ಅಂದರೆ ಆಲ್ ಬುಕ್ಕಿಂಗ್ ಅಪ್ಲಿಕೇಶನ್ಗೆ ಫಸ್ಟ್ ಒನ್ ಯೂಸರ್ ಸ್ಟೋರಿ, ರಿಜಿಸ್ಟ್ರೇಷನ್ ಆ್ಯಂಡ್ ಸೈನಪ್ ಅಂತಿರುತ್ತೆ. ರಿಜಿಸ್ಟ್ರೇಷನ್ ಆ್ಯಂಡ್ ಸೈನಪ್, ಅದರದ್ದು ಎಕ್ಸೆಪ್ಟೆನ್ಸ್ ಕ್ರೈಟೀರಿಯಾ, ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ತೀರಿ ಅದನ್ನೆಲ್ಲ ನೀವು ಇಲ್ಲಿ ಬರೀಬೇಕು. ಮತ್ತು ಯೂಸರ್ ಸ್ಟೋರಿ, ಲಾಗಿನ್ ಯಾವ ಥರ ಆಗುತ್ತೆ, ಅದು ಯಾವ ಥರ ಎಕ್ಸೆಪ್ಟ್ ಆಗುತ್ತೆ, ಕ್ರೆಡೆನ್ಷಿಯಲ್ಸ್ ಎಲ್ಲ ಕೊಟ್ಟ ನಂತರ ಯಾವ ಥರ ಎಕ್ಸೆಪ್ಟ್ ಆಗುತ್ತೆ, ಸರ್ಚ್ ಯಾವ ಥರ ಮಾಡ್ತೀರಿ ಅದು ಯಾವ ಥರ ಎಕ್ಸೆಪ್ಟ್ ಆಗುತ್ತೆ, ಬುಕ್ ಹಾಲ್ ಮಾಡ್ತೀರಿ ಅದನ್ನು ಯಾವ ಥರ ಹಾಲ್ ಬುಕ್ ಆಗುತ್ತೆ, ದೆನ್ ಲಾಗೌಟ್ ಮಾಡ್ತೀರಿ ಯಾವ ಥರ ಲಾಗೌಟ್ ಆಗುತ್ತೆ, ಅದನ್ನೆಲ್ಲ ನೀವು ಇಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ವಿತ್ ಎಕ್ಸೆಪ್ಟೆನ್ಸ್ ಕ್ರೈಟೀರಿಯಾ ನೀವು ಬರೀಬೇಕಾಗುತ್ತೆ. ದೆನ್ ರೈಟ್ ಟೆಸ್ಟ್ ಕೇಸಸ್ ಫಾರ್ ಅಬವ್ ಅಪ್ಲಿಕೇಶನ್. ಅದ್ರ ಬಗ್ಗೆ ಈಗ ಮೇಲೆ ಏನು ಕ್ವಶನ್ ಕೇಳಿದಾರೆ ಅದ್ರ ಬಗ್ಗೆ ಟೆಸ್ಟ್ ಕೇಸಸ್ಸನ್ನು ಕೂಡ ನೀವು ಬರೀಬೇಕು. ಇವೆಲ್ಲ ಟೆಸ್ಟ್ ಕೇಸಸ್ ಎಲ್ಲ ಇದೆ. ಲಾಗಿನ್ ಪೇಜಿಗೆ, ದೆನ್ ಸರ್ಚ್ ಹಾಲ್, ದೆನ್ ಹಾಲ್ ಬುಕ್ಕಿಂಗ್, ದೆನ್ ಪೇಮೆಂಟ್ ಗೇಟ್ವೇ, ಇದ್ರ ಬಗ್ಗೆ ನೀವು ಎಲ್ಲ ಟೆಸ್ಟ್ ಕೇಸ್ ಎಲ್ಲ ಕೂಡ ಬರೀಬೇಕಾಗುತ್ತೆ. ಈಗ ಇನ್ನೊಂದು ಕ್ವಶನ್ ನೋಡಿ, ಡೆಸರ್ಟ್ ಈಸ್ ಅನ್ ಆನ್ಲೈನ್ ಅಪ್ಲಿಕೇಶನ್. ಇದ್ರ ಬಗ್ಗೆ ನಾವು ಕೂಡ ರೈಟ್ ಅ ಸ್ಟೋರಿ ಫಾರ್ ದಿಸ್ ಅಪ್ಲಿಕೇಶನ್ ಅಂತ ಬರೆದಿದ್ದಾರೆ, ಐಡೆಂಟಿಫೈ ಆ್ಯಂಡ್ ಸ್ಟೋರಿ. ಇಲ್ಲಿ ಕೂಡ ಯೂಸರ್ ಸ್ಟೋರಿ ಏನಿದೆ, ರಿಜಿಸ್ಟ್ರೇಷನ್ ಆ್ಯಂಡ್ ಸೈನಪ್, ಎಕ್ಸೆಪ್ಟೆನ್ಸ್ ಯಾವ ಥರ ಆಗುತ್ತೆ ಬರೀಬೇಕಾಗುತ್ತೆ, ಲಾಗಿನ್ ಯಾವ ಥರ ಆಗುತ್ತೆ ಬರೀಬೇಕಾಗುತ್ತೆ, ಮತ್ತು ಸರ್ಚ್ ಯಾವ ಥರ ಬರೀಬೇಕಾಗುತ್ತೆ, ಮತ್ತು ಡೆಸರ್ಟ್ ಬುಕ್ಕಿಂಗ್ ನೀವು ಯಾವ ಥರ ಬುಕ್ ಮಾಡ್ತೀರಿ ಯೂಸಿಂಗ್ ಯೂಸರ್ ಸ್ಟೋರಿ ಅದನ್ನು ಕೂಡ, ಮತ್ತು ಎಕ್ಸೆಪ್ಟೆನ್ಸ್ ಕ್ರೈಟೀರಿಯಾ,
ಮತ್ತು ಲಾಗೌಟ್ ಆದಮೇಲೆ ಅದ್ರ ಕೂಡ ಬರಿಬೇಕಾಗತ್ತೆ. ಸೇಮ್ ಅಪ್ಲಿಕೇಶನ್ ಏನಿದೆಯಲ್ಲ ನಾವು ಟೆಸ್ಟ್ ಕೇಸಸ್ಸು ಕೂಡ ಬರಿಬೇಕಾಗತ್ತೆ. ಟೆಸ್ಟ್ ಕೇಸ್ ಪಾಯಿಂಟ್ ಬೈ ಪಾಯಿಂಟ್, ಟೆಸ್ಟ್ ಕೇಸ್ ಫಾರ್ ಲಾಗಿನ್ ಪೇಜ್, ಟೆಸ್ಟ್ ಕೇಸ್ ಫಾರ್ ಡೆಸರ್ಟ್ ಸರ್ಚ್ ಮತ್ತು ಟೆಸ್ಟ್ ಕೇಸ್ ಫಾರ್ ಡೆಸರ್ಟ್ ಬುಕ್ಕಿಂಗ್, ಲೈಕ್ವೈಸ್ ಪೇಮೆಂಟ್ ಗೇಟ್ವೇ, ಇದ್ರ ಬಗ್ಗೆ ಎಲ್ಲ ಬರಿಬೇಕಾಗತ್ತೆ. ಕಮಿಂಗ್ ಟು ಸೆಕ್ಷನ್ 3, ದ ವೆರಿ ಇಂಪಾರ್ಟೆಂಟ್ ಒನ್ ರಿಲೇಟೆಡ್ ಟು ಡಾಟಾಬೇಸ್. ಮೊಂಗೋಡಿಬಿಯಲ್ಲಿ ಕ್ರಿಯೇಟಿಂಗ್ ಆ್ಯಂಡ್ ಡ್ರಾಪಿಂಗ್ ಡಾಟಾಬೇಸ್ ಬಗ್ಗೆ ಬರೀಬೇಕು. ಇಲಿಸ್ಟೇಟ್ ಹೌ ಇಟ್ ಈಸ್ ವೆರಿ ಎಫೆಕ್ಟಿವ್ ಇನ್ ಮೊಂಗೋಡಿಬಿ. ಕ್ರಿಯೇಟಿಂಗ್ ಆ್ಯಂಡ್ ಡ್ರಾಪಿಂಗ್, ಕಲೆಕ್ಷನ್, creating user role, removing employee detail based on ID, then creating 5 documents in collection. One by one will discuss. ಇಲ್ಲಿ ನೋಡಿ, ಕ್ರಿಯೇಟಿಂಗ್ ಡಾಟಾಬೇಸ್ ಈ ಸಿಂಟ್ಯಾಕ್ಸ್ ಏನಿದೆ, ಡಿ ಬಿ ನೇಮ್ ಅಂತಿದೆ. ಎಕ್ಸಾಂಪಲ್ ನಾವು ಯಾವ ಥರ ಯೂಸ್ ಮಾಡ್ತೀವಿ, ಯೂಸ್ ಅಂತ ಯೂಸ್ ಮಾಡ್ತೀವಿ. ಯೂಸ್ ಮೈ ಪ್ರಾಜೆಕ್ಟ್ ಡಿ ಬಿ. ಯೂಸ್ ಏನಿದೆಲ್ಲ ಇದೊಂದು ಕಮಾಂಡ್ ಡಾಟಾಬೇಸ್ ಕ್ರಿಯೇಟ್ ಮಾಡಲಿಕ್ಕೆ. ಡ್ರಾಪ್ ಮಾಡಲಿಕ್ಕೆ ಡಿ ಬಿ ಡಾಟ್ ಡ್ರಾಪ್ ಡಾಟಾಬೇಸ್ ಅಂತ ಯೂಸ್ ಮಾಡ್ತೀವಿ. ಡಿ ಬಿ ಡಾಟ್ ಡ್ರಾಪ್ ಡಾಟಾಬೇಸ್ ಅಂತ ನಾವು ಯೂಸ್ ಮಾಡ್ತೀವಿ. ಶೋ ಡಿ ಬಿ ಎಸ್ ಕಮಾಂಡ್ ಏನಿದೆಲ್ಲ ಇದು ಶೋ ಮಾಡಲಿಕ್ಕೆ. ಲೈಕ್ವೈಸ್ ಕ್ರಿಯೇಟಿಂಗ್ ಕಲೆಕ್ಷನು ಅದೇ ಥರ, ಡಿ ಬಿ ಡಾಟ್ ಮೈ ಕಲೆಕ್ಷನ್ ನೇಮ್ ಡಾಟ್ ಇನ್ಸರ್ಟ್ ಡಾಟ್ ಒನ್. ಇನ್ಸರ್ಟ್ ಒನ್ ಏನಿದೆಯಲ್ಲ, ಹಿಯರ್ ಇಸ್ ವಿ ಯೂಸ್ ದಿ ಫೀಲ್ಡ್. ಡ್ರಾಪಿಂಗ್ ಏನಿದೆ, ಡಿ ಬಿ ಡಾಟ್ ಕಲೆಕ್ಷನ್ ಡಾಟ್ ಡ್ರಾಪ್ ಅಂತ ನಾವು ಇಲ್ಲೇ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ನೀವು ಸಿಂಟ್ಯಾಕ್ಸ್ ಬರೆದು, ಎಕ್ಸಾಂಪಲ್ ಬರೆದು, ಎಕ್ಸ್ಪ್ಲನೇಷನ್ ಕೂಡ ಮಾಡಬೇಕು. ಕ್ರಿಯೇಟಿಂಗ್ ಯೂಸರ್ ರೋಲು ಕೂಡ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಕ್ರಿಯೇಟ್ ಡಿ ಬಿ ಡಾಟ್ ಕ್ರಿಯೇಟ್ ಡಾಟ್ ಯೂಸರ್, ದಿಸ್ ಈಸ್ ದಿ ಕಮಾಂಡ್. ದೆನ್ ರಿಮೂವಿಂಗ್ ಎಂಪ್ಲಾಯಿ ಐ ಡಿ, ಪರ್ಟಿಕ್ಯುಲರ್ ಎಂಪ್ಲಾಯಿ ಐ ಡಿನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಡಿ ಬಿ ಎಂಪ್ಲಾಯಿ ಡಾಟ್ ಡಿಲೀಟ್ ಒನ್, ದೆನ್ ಎಂಪ್ಲಾಯಿ ಐ ಡಿ. ಎಂಪ್ಲಾಯಿ ಐ ಡಿ ಏನಂತಲ್ಲ ನಾವು ಇಲ್ಲಿ ಎಂಟರ್ ಮಾಡಿ ಡಿಲೀಟ್ ಮಾಡಬೇಕಾಗತ್ತೆ. ಕ್ರಿಯೇಟಿಂಗ್ ಡಾಕ್ಯುಮೆಂಟ್ಸು ಕೂಡ ನಾವು ಡಿ ಬಿ ಎಂಪ್ಲಾಯಿ ಡಾಟ್ ಇನ್ಸರ್ಟ್ ಮೆನಿ ಅಂತ ಪರ್ಟಿಕ್ಯುಲರ್ ಎಂಪ್ಲಾಯಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ದೆನ್ ರೈಟ್ ಆಪರೇಷನ್ ಆನ್ ದಿ ಕಲೆಕ್ಷನ್ ಆರ್ ವೆರಿ ಹೈ, ಎಕ್ಸ್ಪ್ಲೇನ್ ಎಥನಿಕ್ ಅಪ್ಲಿಕೇಶನ್ ಟು ಮ್ಯಾನೇಜ್ ಸಿನಾರಿಯೋ. ಇದು ಕೂಡ ಕ್ವಶನ್ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಈಗ ಬಲ್ಕ್ ರೈಟ್ ಸಪೋರ್ಟ್ ಆಪರೇಷನ್ಸ್ ಏನಿದೆ ಅಂದರೆ ಇನ್ಸರ್ಟ್ ಒನ್, ಅಪ್ಡೇಟ್ ಮೆನಿ, ರಿಪ್ಲೇಸ್ ಒನ್, ಡಿಲೀಟ್ ಮೆನಿ, ಇವೆಲ್ಲ ಇದ್ದಾವೆ. ಇದು ಡಿಟೇಲ್ ಆಗಿ ನೀವು ಎಕ್ಸ್ಪ್ಲನೇಷನ್ ಕೂಡ ಮಾಡಬೇಕು. ಡಿಸ್ಕಸ್ ಸ್ಟೇಟ್ ಆ್ಯಂಡ್ ಪ್ರಾಪ್ಸ್ ವಿತ್ ಆನ್ ಎಕ್ಸಾಂಪಲ್ ಇನ್ ರಿಯಾಕ್ಟ್ ಜೆ ಎಸ್. ಸ್ಟೇಟ್ ಇನ್ ರಿಯಾಕ್ಟ್ ಜೆ ಎಸ್ ಮೇಲೇನು ಕೂಡ ನೀವು ಇಲ್ಲಿ ಥಿಯರಿ ಬರೀಬೇಕಾಗತ್ತೆ. ಥಿಯರಿ ಬರೆದ್ಬಿಟ್ಟು ಕಮಾಂಡು ಕೂಡ ಬರೀಬೇಕು. ಲೈಕ್ವೈಸ್ ಪ್ರಾಪ್ ಇನ್ ರಿಯಾಕ್ಟ್ ಜೆ ಎಸ್ ಅಲ್ಲಿ ಕೂಡ ಇಲ್ಲಿ ನೀವು ಬರೀಬೇಕಾಗತ್ತೆ. ಥಿಯರಿ ಬರೆದ್ಬಿಟ್ಟು ಇದ್ರದ್ದು ಕಮಾಂಡ್ಸ್ ಎಲ್ಲ ನೀವು ಸಿಂಟ್ಯಾಕ್ಸ್ ಎಲ್ಲ ಬರೀಬೇಕು. ದ ವೆರಿ ಇಂಪಾರ್ಟೆಂಟ್ ಒನ್, ಡಿಫ್ರೆನ್ಸ್ ಬಿಟ್ವೀನ್ ಮೈ ಎಸ್ ಕ್ಯೂ ಎಲ್ ಆ್ಯಂಡ್ ಮೊಂಗೋ ಡಿ ಬಿ. ಈಗ ಮೈ ಎಸ್ ಕ್ಯೂ ಎಲ್ ಈಸ್ ರಿಲೇಷನಲ್ ಡಾಟಾಬೇಸ್, ವೆರಾಸ್ ಮೊಂಗೋ ಡಿ ಬಿ ಈಸ್ ನಾನ್ ರಿಲೇಷನಲ್ ಡಾಟಾಬೇಸ್. ದಿಸ್ ಈಸ್ ರಿಲೇಷನಲ್, ದಿಸ್ ಈಸ್ ನಾನ್ ರಿಲೇಷನಲ್. ಸೂಟೇಬಲ್ ಸ್ಟ್ರಕ್ಚರ್ ಡೇಟಾ ವಿತ್ ಕ್ಲಿಯರ್ ಸ್ಕೀಮಾ, ವೆರಾಸ್ ದಿಸ್ ಈಸ್ ಸೂಟೇಬಲ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಲೈಕ್ವೈಸ್ ಇವೆಲ್ಲ ಏನು ಡಿಫ್ರೆನ್ಸಸ್ ಇದ್ದಾವೆ, ನೀವು ಇದನ್ನು ಡಿಫ್ರೆನ್ಸ್ ಏನಿದೆಲ್ಲ ಚೆನ್ನಾಗಿ ಓದಬೇಕು. ಯಾಕಂದರೆ ಬೇರೆ ಬೇರೆ ಈಗ ಮೈ ಎಸ್ ಕ್ಯೂ ಎಲ್ ಮೊಂಗೋ ಡಿ ಬಿ ಕೇಳಿದ್ದಾರೆ, ಅದೇ ರೀತಿ ಬೇರೆ ಬೇರೆ ಡಾಟಾಬೇಸ್ ಜೊತೆಗೆ ನಿಮ್ಮ ಸಿಲೆಬಸ್ಸಲ್ಲಿ ಇದ್ದಿದ್ದನ್ನು ಡಿಫ್ರೆನ್ಸನ್ನು ಕೇಳ್ತಾರೆ. ಕಂಪೇರ್ ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೂಟ್. ಸ್ಪ್ರಿಂಗ್ ಈಸ್ ಆನ್ ಓಪನ್ ಸೋರ್ಸ್ ಲೈಟ್ ವೇಟ್ ಫ್ರೇಮ್ವರ್ಕ್. ದಿಸ್ ಈಸ್ ಓಪನ್ ಸೋರ್ಸ್, ದಿಸ್ ಈಸ್ ಲೈಟ್ ವೇಟ್ ಫ್ರೇಮ್ವರ್ಕ್. ದಿಸ್ ಈಸ್ ಬಿಲ್ಟ್ ಆನ್ ಟಾಪ್ ಕನ್ವೆನ್ಷನಲ್ ಸ್ಪ್ರಿಂಗ್ ಫ್ರೇಮ್ವರ್ಕ್ ವೈಡ್ಲಿ ಯೂಸ್ಡ್ ಇನ್ ಡೆವಲಪ್ ಆಫ್ ರೆಸ್ಟ್ ಎ ಪಿ ಐಸ್. ಇದು ಎಂಟರ್ಪ್ರೈಸ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಾರೆ. ಲೈಕ್ವೈಸ್ ಇದನ್ನೆಲ್ಲ ಕಂಪ್ಯಾರಿಸನ್ ನೀವು ಓದಬೇಕು. ದಿಸ್ ಇಸ್ ಲೂಸ್ಲಿ ಕಪಲ್ಡ್ ಅಪ್ಲಿಕೇಶನ್, ದಿಸ್ ಈಸ್ ಯೂಸ್ ಫಾರ್ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ಸ್. ಇವೆಲ್ಲ ಕಂಪ್ಯಾರಿಸನ್ ಡೆಫಿನೆಟಾಗಿ ಬರೋ ಕ್ವಶನ್ಸಲ್ಲಿ ಬಂದಿದೆ, ಅದಕ್ಕೆ ಒಂದು ಬಿಡಲಾರ್ದಂಗೆ ಓದಿ. ದೆನ್ ರೆಸ್ಟ್ಫುಲ್ ಎ ಪಿ ಐ ಸಪೋರ್ಟ್, ಕ್ರಡ್, ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್ ಆಪ್ರೇಷನ್ನಲ್ಲಿ ಯಾವ ಥರ ರೆಸ್ಟ್ಫುಲ್ ಎ ಪಿ ಐ ಸಪೋರ್ಟ್ಸನ್ನು ಯೂಸ್ ಮಾಡ್ತಾರೆ ಅದರ ಬಗ್ಗೆಯೂ ಕೂಡ ನೀವು ಇಲ್ಲಿ ಡಿಟೇಲಾಗಿ ಬರಿಬೇಕಾಗತ್ತೆ. ಕ್ರಿಯೇಟ್, ಅಪ್ಡೇಟ್, ರೀಡ್, ಡಿಲೀಟದಲ್ಲಿ ಕೋಡು ಕೂಡ ಬರಿಬೇಕಾಗತ್ತೆ. ಯಾಕಂದರೆ ಅದು 10 ಮಾರ್ಕ್ಸಿಗೆ ಕೇಳೋ ಕ್ವಶನ್ಸು, ಅದಕ್ಕೆ ಇದನ್ನು ನೀವು ಈಗ ನೋಡಿ ಅಪ್ಡೇಟ್, ಮ್ಯಾಪ್, ಪುಟ್, ಡಿಲೀಟ್ ಇವೆಲ್ಲ ಇದೆ ಇಲ್ಲಿ. ಪೋಸ್ಟ್ ಮ್ಯಾಪಿಂಗ್, ಗೆಟ್ ಮ್ಯಾಪಿಂಗ್, ಇವೆಲ್ಲ ಕಮಾಂಡ್ಸ್ ಎಲ್ಲ ನೀವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ದೆನ್ ವಾಟ್ ಈಸ್ ಐ ಒ ಸಿ, ಇಂಪ್ಲಿಮೆಂಟ್ ಇನ್ವರ್ಷನ್ ಆಫ್ ಕಂಟ್ರೋಲ್ ಕಂಟೈನರ್ ಇನ್ ಸ್ಪ್ರಿಂಗ್ ಬೋರ್ಡ್ ವಿತ್ ಎಕ್ಸಾಂಪಲ್. ಇಂಪ್ಲಿಮೆಂಟೇಷನ್, ವಾಟ್ ಈಸ್ ಐ ಒ ಸಿ ಬಗ್ಗೆ ಬರೆದು ನೀವೇನಿದೆಲ್ಲ ಅದರದ್ದು ಇಂಪ್ಲಿಮೆಂಟೇಷನ್ ಇಲ್ಲೇ ಬರಿಬೇಕಾಗತ್ತೆ. ಜಾವಾ ಪ್ರೋಗ್ರಾಮ್ ಇಲಿಸ್ಟ್ರೇಷನ್ ಇವೆಲ್ಲ ನೀವು ಬರಿಬೇಕು. ನೆಕ್ಸ್ಟ್ ಕಮಿಂಗ್ ಟು ದಿ ನೆಕ್ಸ್ಟ್ ಸೆಕ್ಷನ್, ದಟ್ ಈಸ್ ಪ್ರೋಗ್ರಾಮ್ ಆದಮೇಲೆ ಎಕ್ಸ್ಪ್ಲೇನ್ ದಿ ರೂಲ್ಸ್ ಟು ಫಾಲೋ ಫಾರ್ ಆ್ಯನ್ ಎ ಪಿ ಐ ಟು ಬಿ ರೆಸ್ಟ್ಫುಲ್ ಎ ಪಿ ಐ. ರೂಲ್ಸ್ ಏನೇನಿದ್ದಾವೆ, ಯೂನಿಫಾರ್ಮ್ ಇಂಟರ್ಫೇಸ್, ಕ್ಲೈಂಟ್ ಸರ್ವರ್, ಸ್ಟೇಟ್ಲೆಸ್, ಕ್ಯಾಶೆಬಲ್, ಲೇಯರ್ಡ್ ಸಿಸ್ಟಮ್, ಕೋಡ್ ಆನ್ ಡಿಮಾಂಡ್. ಯೂನಿಫಾರ್ಮ್ ಇಂಟರ್ಫೇಸ್ ಅಂದ್ರೇನು ಇದನ್ನು ಬರೀಬೇಕು. ಇಟ್ ಫೆಸಿಲಿಟೇಟ್ ದಿ ಕಮ್ಯುನಿಕೇಷನ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಸರ್ವರ್ ಆಸ್ ದಿ ಎಕ್ಸ್ಚೇಂಜ್ ದಿ ಡಾಟಾ ಎಫಿಷಿಯೆಂಟ್ಲಿ ಆ್ಯಂಡ್ ಎಕ್ಸ್ಚೇಂಜ್ ಡಾಟಾ ವಿ ನೀಡ್ ಅ ಯೂನಿಫಾರ್ಮ್ ಇಂಟರ್ಫೇಸ್. ಯೂನಿಫಾರ್ಮ್ ಇಂಟರ್ಫೇಸ್ ಯಾಕೆ ಬೇಕು, ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಯಾಕೆ ಬೇಕು, ಸ್ಟೇಟ್ಲೆಸ್ ಅಂದರೆ ಏನು,
ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ಕ್ಯಾಶಿಬಲ್ ಅಂದ್ರೇನು, ದೆನ್ ಲೇಯರ್ಡ್ ಸಿಸ್ಟಮ್, ಕೋಡ್ ಆನ್ ಡಿಮಾಂಡ್ ಇವೆಲ್ಲ ಬರೀಬೇಕು. ದೆನ್ ಫೈನಲ್ ಒನ್ ಈಸ್ ಡಾಕರ್ ಮೇಲೆ ಭಾಳಷ್ಟು ಕ್ವಶನ್ಸ್ ಬಂದಿದ್ದಾವೆ. ಕಾಂಪೋನೆಂಟ್ಸ್ ಆಫ್ ಡಾಕರ್ ವಿತ್ ನೀಡ್ ಡಯಾಗ್ರಾಮ್, ಕಂಟೈನರ್ ಅಂದ್ರೇನು, ಕ್ಲೈಂಟ್ ಅಂದ್ರೇನು, ಡೆಮೆನ್ ಅಂದ್ರೇನು, ಇಮೇಜ್ ಆ್ಯಂಡ್ ದೆನ್ ರಿಜಿಸ್ಟ್ರಿ. ಈ ಡಯಾಗ್ರಾಮು ಕೂಡ ನೀವು ಬರೀಬೇಕಾಗುತ್ತೆ. ಈ ಡಯಾಗ್ರಾಮ್ ಬಂದ ನಂತರ ಡಾಕರ್ ಕ್ಲೈಂಟ್ ಅಂದ್ರೇನು, ಡಾಕರ್ ಕ್ಲೈಂಟ್ ಎನೇಬಲ್ಸ್ ಟು ಯೂಸರ್ ಟು ಇಂಟ್ರ್ಯಾಕ್ಟ್ ವಿತ್ ದಿ ಡಾಕರ್. ದೆನ್ ಡಾಕರ್ ಹೋಸ್ಟ್ ಅಂದ್ರೇನು ಬರೀಬೇಕು, ಡಾಕರ್ ಡಿಮೆನ್ ಅಂದ್ರೇನು, ದೆನ್ ಡಾಕರ್ ಇಮೇಜ್ ಅಂದ್ರೇನು, ಇವೆಲ್ಲ ಥಿರಿನೂ ಬರೀಬೇಕು, ಯಾಕಂದ್ರೆ 10 ಮಾರ್ಕ್ಸಿಗೆ ಇರುತ್ತದೆ. ದೆನ್ ಡಾಕರ್ ಕಂಟೈನರ್, ಡಾಕರ್ ರಿಜಿಸ್ಟ್ರಿ ಅಂದ್ರೇನು, ಇವೆಲ್ಲ ಬರೀಬೇಕು. ದೆನ್ ಕ್ವಶನ್ ನಂಬರ್ 9ಅಲ್ಲಿ ಡ್ರಾ ಪ್ರೊಸೆಸ್ ಫ್ಲೋ ಫಾರ್ CI/CD, ಕಂಟಿನ್ಯೂಸ್ ಇಂಟಿಗ್ರೇಷನ್ ಆ್ಯಂಡ್ ಕಂಟಿನ್ಯೂಸ್ ಡೆಲಿವರಿ CD ಇದನ್ನು ಇದರಲ್ಲಿ ಫೇಸಸ್ ಏನು ಬರ್ತಾವೆ ಅಂದರೆ ದಿಸ್ ಈಸ್ ವರ್ಷನ್ ಕಂಟ್ರೋಲ್, ಬಿಲ್ಡ್ ಫೇಸ್, ಟೆಸ್ಟಿಂಗ್ ಫೇಸ್, ಡಿಪ್ಲಾಯ್ ಫೇಸ್, ಆಟೋಮೇಟೆಡ್ ಟೆಸ್ಟಿಂಗ್ ಫೇಸ್, ಡಿಪ್ಲಾಯ್ ಪ್ರೊಡಕ್ಷನ್ ಫೇಸ್ ಇವೆಲ್ಲ ಬರ್ತವೆ. ಇದ್ರ ಬಗ್ಗೆ ನಾವು ಈ ಡಯಾಗ್ರಾಮ್ ಮುಖಾಂತರ ಅದನ್ನು ಡಿಟೇಲ್ ಆಗಿ 1 by 1 ಬಿಲ್ಡ್ ಫೇಸ್, ಟೆಸ್ಟಿಂಗ್ ಫೇಸ್, ಡಿಪ್ಲಾಯ್ ಫೇಸ್, ಆಟೋಮೇಷನ್ ಟೆಸ್ಟ್ ಫೇಸ್, ಡಿಪ್ಲಾಯ್ ಟು ದಿ ಪ್ರೊಡಕ್ಷನ್ ಫೇಸ್ ಇವೆಲ್ಲ ಬರೀಬೇಕು. ಕೊನೆಯದಾಗಿ ಕ್ವಶನ್ 10A ಇದು ಇಂಪಾರ್ಟೆಂಟ್ ಇದೆ, ಭಾಳಷ್ಟು ಸಲ ರಿಪೀಟ್ ಆಗಿದೆ, ಇದು ಕೂಡ ಚೆನ್ನಾಗಿ ಓದಿ. ಯು ವಾಂಟ್ ಟು ಹ್ಯಾವ್ 2 ವರ್ಷನ್ಸ್ ಆಫ್ ಯುವರ್ ಅಪ್ಲಿಕೇಶನ್ ಇನ್ ಪ್ರೊಡಕ್ಷನ್ but able to switch all traffic between them. Explain deployment strategy for give the situation with need diagram. With need diagram deployment strategy ಕೂಡ ನಾವು ಇಲ್ಲೇ ಎಕ್ಸ್ಪ್ಲೇನ್ ಮಾಡಬೇಕು. The final one is like this. The final one is analyze the explain Kubernetes works in automating a software deployment process. Kubernetes ಯಾವ ಥರ ವರ್ಕ್ ಆಗುತ್ತೆ ಇನ್ ಆಟೋಮೇಟಿಂಗ್ ದಿ ಸಾಫ್ಟ್ವೇರ್ ಪ್ರೊಸೆಸ್. ಇದರಲ್ಲಿ ಫಸ್ಟ್ ಸ್ಟೆಪ್ ಏನಿದೆಲ್ಲ ಕಾನ್ಫಿಗರ್ ಡಿಪ್ಲಾಯ್ಮೆಂಟ್ for the Kubernetes, next create deployment, then pod scheduling, then pod creation and management, then service exposure, update and rollouts, then rollbacks. ಇದೆಲ್ಲ ಬರೆದ್ರೆ you will get 10 marks. Thank you.